Good afternoon, students. So, ಇವತ್ತಿನ ಕ್ಲಾಸ್ನಲ್ಲಿ ಕೂಡ ಆರ್ ಜನರಲ್ ಎಂಟ್ರೀಸ್ ಅನ್ನು ತೆಗೆದುಕೊಂಡ ಲೇಜರ್ ಅನ್ನು ಪೋಸ್ಟಿಂಗ್ ಮಾಡ್ತಾ ಇದ್ದೀವಿ. ಓಕೆ, ಸೊ ಇದು ಲೇಜರ್ ಪೋಸ್ಟಿಂಗ್ ಅಂತ ಹೇಳಿ ಕರೀತೀವಿ. ಹೌದಾ? ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ದ ಫಸ್ಟ್ ಜನರಲ್ ಎಂಟ್ರಿ. ಸೊ ಈ ಸೊಲ್ಯೂಷನ್ ಏನದ ನಿಮ್ಮ ವಾಟ್ಸ್ಆಪ್ ನಲ್ಲಿ ಅಪ್ಲೋಡ್ ಮಾಡಿದ್ದೀವಿ ಮಾಡ. ಸೊ ನೋಡ್ತಾ ಹೋಗಿ ಮೊದಲನೇ ಜನರಲ್ ಎಂಟ್ರಿ. Cash account debit to capital. So here it should come first cash account debit side, cash debit to capital rupees 50,000. Cash account debit side to capital 50,000. Next ಇದಕ್ಕೆ ಇನ್ನೊಂದು ಟ್ರೀಟ್ಮೆಂಟ್ ಯಾವ್ದು? ಕ್ಯಾಪಿಟಲ್ ಅಕೌಂಟ್ ಹೋಗ್ಬೇಕು. ಕ್ಯಾಪಿಟಲ್ ಅಕೌಂಟ್ ಇಲ್ಲ ಕ್ರೆಡಿಟ್ ಸೈಡ್ ಹೋದ್ರೆ ಡೇಟ್ ಹಾಕಿ ಬೈ ಕ್ಯಾಶ್ rupees 50,000 ಓವರ್. ಸೊ ನಾವ್ ಏನ್ ಮಾಡಿದ್ವಿ? ಕ್ಯಾಶ್ ಅಕೌಂಟ್ ಬಂದ್ರೆ ಟು ಕ್ಯಾಪಿಟಲ್ ಅಲ್ಲಿ capital account ಬಂದ buy cash rupees 50,000 over. Next bank account debit to cash. So ನಾವು ಎಲ್ಲಿ ಹೋಗ್ಬೇಕು ಇವಾಗ? ಬ್ಯಾಂಕ್ ಅಕೌಂಟ್ ಬರಬೇಕು. ಡೆಬಿಟ್ ಸೈಡ್ to cash rupees 20,000. ಡೆಬಿಟ್ ಸೈಡ್ to cash rupees 20,000. ಬ್ಯಾಂಕ್ ಅಕೌಂಟ್ ನಲ್ಲಿ ಕ್ಯಾಶ್ ಎಂಟ್ರಿ ಆಗಿದೆ. ಇನ್ನೇನು ಹೋಗ್ಬೇಕು? ಕ್ಯಾಶ್ ಅಕೌಂಟ್ ನಲ್ಲಿ ಬ್ಯಾಂಕ್ ಎಂಟ್ರಿ ಆಗಿದೆ. ದಟ್ ಇಸ್ ಡೇಟ್ 6 buy bank rupees 20,000 over. So here defect ಕೊಟ್ವಿ ನಾವು buy back rupees 20,000. Next purchase account debit to Abhishek account. So ಇಲ್ಲಿ ಹೋಗ್ತೀವಿ purchase account ಬರೋಲ್ಲ debit side purchase account debit side to Abhishek account rupees 25,000. I have entered to Abhishek rupees 25,000 at debit side. Now we are going to Abhishek account credit side. Buy purchases rupees 20,000. Buy purchases rupees 25,000. So ಎರಡು effect ಕೊಟ್ಟಿವಿ ನಾವು. purchase account ನಲ್ಲಿ ಕೂಡ effect ಕೊಟ್ಟಿವಿ. Abhishek account ನಲ್ಲಿ ಕೂಡ ಅದರ effect ಅನ್ನ ಕೊಟ್ಟಿವಿ. Next cash account debit to sales. So cash account ಅಂದ್ರೆ ಇಲ್ಲಿ ಬರಬೇಕು ನಾವು. ಹೌದಾ? cash account debit to sales rupees 20,000. to sales rupees 20,000. Next ಇವಾಗ ಏನು ಹೋಗ್ಬೇಕು? ಕ್ಯಾಶ್ ಅಕೌಂಟ್ ನಲ್ಲಿ ಸೇಲ್ ಎಂಟ್ರಿ ಮಾಡಿದ್ವಿ. ಸೇಲ್ಸ್ ಅಕೌಂಟ್ ಗೆ ಬರೋದಾ? ಇಲ್ಲಿ ಇಲ್ಲಿ ಬೈ ಕ್ಯಾಶ್ rupees 20,000. ಸೇಲ್ಸ್ ಅಕೌಂಟ್ ನಲ್ಲಿ ಕ್ರೆಡಿಟ್ ಸೈಡ್ ಎಂಟ್ರಿ ಮಾಡಿದ್ವಿ ನಾವು ಕ್ಯಾಶ್ ಅಂತ ಹೇಳಿ. ಕ್ಯಾಶ್ ಅಕೌಂಟ್ ನಲ್ಲಿ ಡೆಬಿಟ್ ಸೈಡ್ ಎಂಟ್ರಿ ಮಾಡಿದ್ವಿ ಸೇಲ್ ಅಂತ ಹೇಳಿ. ಓಕೆ, ನೆಕ್ಸ್ಟ್ ರೆಂಟ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್. ಸೊ ಎಲ್ಲಿ ಹೋಗ್ಬೇಕು ಈಗ? ರೆಂಟ್ ಅಕೌಂಟ್ ಗೆ ಬರೋದಾ? ರೆಂಟ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ rupees 20,000. to cash rupees 20,000. So cash ಬಂದಿದ್ದ ಕೂಡಲೇ ನಾವು ಈ ಕ್ಯಾಶ್ ಅಕೌಂಟ್ ಹೋಗಬೇಕು. buy rent ಅನ್ನೋದು rupees 20,000. buy rent rupees 20,000. ಸೊ ಎರಡು ಎಫೆಕ್ಟ್ ಕೊಡ್ತಾ ಇದ್ದೇವೆ ನಾವು ಎಂಟ್ರಿನ. ಅದು ಅಪೋಸಿಟ್ ಡೈರೆಕ್ಷನ್ ನ ಹೋಗ್ತಾ ಇದೆ. ಎಲ್ಲರೂ ಅಬ್ಸರ್ವ್ ಮಾಡ್ತಾ ಇದ್ರೆ ಅಪೋಸಿಟ್ ಡೈರೆಕ್ಷನ್ ಒಂದು ಡೆಬಿಟ್ ಬಂದ್ರೆ ಕ್ರೆಡಿಟ್ ಆಗಿರ್ತದೆ, ಒಂದು ಕ್ರೆಡಿಟ್ ಬಂದ್ರೆ ಇನ್ನೊಂದು ಡೆಬಿಟ್ ಆಗಿರ್ತದೆ. ನೆಕ್ಸ್ಟ್ ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಇಂಟ್ರೆಸ್ಟ್ ಅಕೌಂಟ್. ಸೊ ಇಲ್ಲಿ ಕ್ಯಾಶ್ ಅಕೌಂಟ್ ಫಸ್ಟ್ ಇಲ್ಲಿ ಬರುತ್ತೆ. ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಇಂಟ್ರೆಸ್ಟ್ ಅಕೌಂಟ್ rupees 10,000. ಕ್ಯಾಶ್ ಅಕೌಂಟ್ ನಲ್ಲಿ ಡೆಬಿಟ್ ಸೈಡ್ ಟು ಇಂಟ್ರೆಸ್ಟ್ ಅಕೌಂಟ್ ಅಂತ ನಾವು ಏನು ಮಾಡಿದ್ವಿ? 10,000 ಅಮೌಂಟ್ ಅನ್ನು ಎಂಟ್ರಿ ಮಾಡಿದ್ವಿ. ನೆಕ್ಸ್ಟ್ ಈಗ ಕ್ಯಾಶ್ ಅಕೌಂಟ್ ನಾಗ ಇಂಟ್ರೆಸ್ಟ್ ಸೈಡ್ ಇನ್ನು ಏನು ಹೋಗ್ಬಿಟ್ವಿ? ಇಂಟ್ರೆಸ್ಟ್ ಅಕೌಂಟ್ ಗೆ ಬರೋದು. ಇಂಟ್ರೆಸ್ಟ್ ಅಕೌಂಟ್ ನಲ್ಲಿ ಕ್ರೆಡಿಟ್ ಸೈಡ್ ಬೈ ಕ್ಯಾಶ್ rupees 10,000. ಬೈ ಕ್ಯಾಶ್ rupees 10,000. ಸೊ ಎಲ್ಲಾ ಜನರಲ್ 6 ಜನರಲ್ ಎಂಟ್ರಿಗಳಿಗೆ ಡಬಲ್ ಇಫೆಕ್ಟ್ ಅನ್ನ ಕೊಡ್ತಾ ಬಂದ್ವಿ. ಎಲ್ಲಾ ಜನರಲ್ ಎಂಟ್ರೀಸ್ ಮುಗಿದು ಅಂತ ನೆಕ್ಸ್ಟ್ ಸ್ಟೆಪ್ ಇಸ್ ಬ್ಯಾಲೆನ್ಸಿಂಗ್ ದ ಅಕೌಂಟ್. ಅಕೌಂಟ್ ಗಳನ್ನ ಬ್ಯಾಲೆನ್ಸಿಂಗ್ ಮಾಡೋದು ಅಂತ ಕರೀತೀವಿ. ಬ್ಯಾಲೆನ್ಸಿಂಗ್ ರೇಟ್ ಕ್ಲೋಸ್ ಮಾಡೋದು ಅಂತ ನೋಡಿ. ಫಸ್ಟ್ ಕ್ಯಾಶ್ ಅಕೌಂಟ್ ಬರೋಣ. 50 plus 20 plus 10 ಟೋಟಲ್ ಅಮೌಂಟ್ ವಿಲ್ ಬಿ 80,000. ಸೊ ಈ ಕ್ರೆಡಿಟ್ ಸೈಡ್ ಕಡಿಮೆ ಇದೆ ಕ್ಯಾಶ್ ಅಕೌಂಟ್ ನ. ಎಷ್ಟು ಅದ ರೀ? 40,000 ಅದ. 20 plus 20 ನಾವೇನ್ ಮಾಡೋಣ? 80,000 ನಲ್ಲಿ 40 ಅಮೌಂಟ್ ಅನ್ನ ಮೈನಸ್ ಮಾಡಿ ನೋಡೋಣ. ಸೊ ನಮಗೆ ಎಷ್ಟು ಸಿಗುತ್ತೆ? ಕ್ಯಾರಿ ಡೌನ್ ಬ್ಯಾಲೆನ್ಸ್ 40,000 rupees. ಕ್ಯಾಶ್ ಬ್ಯಾಲೆನ್ಸ್ ಕ್ಯಾರಿ ಡೌನ್ ರೂಪೀಸ್. ಹೌದಾ? ಕ್ಯಾರಿ ಡೌನ್ ಅಮೌಂಟ್ 40,000. ನೆಕ್ಸ್ಟ್ ಇನ್ನು ಈ ಒಂದು ಅಕೌಂಟ್ ಕ್ಲೋಸ್ ಆದ ಕ್ಯಾಶ್ ಅಕೌಂಟ್. ಕ್ಯಾಪಿಟಲ್ ಅಕೌಂಟ್ ಗೆ ಬರೋಣ. ಬೈ ಕ್ಯಾಶ್ ಅಂತ ಹೇಳಿ ಒಂದೇ ಎಂಟ್ರಿ ಇದೆ 50,000. ಡೆಬಿಟ್ ಸೈಡ್ ಏನೂ ಇಲ್ಲ ಆಗಿದೆ ಅಂದ್ಕೊಳ್ಳಿ. ನಾವು ಏನ್ ಮಾಡ್ತೀವಿ? ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ 50,000. ಬೋತ್ ಸೈಡ್ 50,000 50,000 ಅಕೌಂಟ್ ಹ್ಯಾಸ್ ಬೀನ್ ಕ್ಲೋಸ್ಡ್. ಡೆಬಿಟ್ ಸೈಡ್ ಏನೂ ಇಲ್ಲ ಅಂದ್ರೆ ಇದ ಅಮೌಂಟ್ ಇಲ್ಲಿ ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಆಗ್ತದೆ. ಕ್ರೆಡಿಟ್ ಸೈಡ್ ಏನೂ ಇಲ್ಲ ಅಂದ್ರೆ ಡೆಬಿಟ್ ಸೈಡ್ ಅಮೌಂಟ್ ಅಲ್ಲಿ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಆಗ್ತದೆ. ನೆಕ್ಸ್ಟ್ ಬ್ಯಾಂಕ್ ಅಕೌಂಟ್ ಬರೋಣ. ಬ್ಯಾಂಕ್ ಅಕೌಂಟ್ ಅಲ್ಲಿ ಡೆಬಿಟ್ ಸೈಡ್ ಎಷ್ಟಿದೆ? ಟು ಕ್ಯಾಶ್ ಅಂತ ಹೇಳಿ rupees 20,000.
ಕ್ರೆಡಿಟ್ ಸೈಡ್ ಏನೂ ಇಲ್ಲ ಅದರಲ್ಲಿ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ 20,000 ಅಂತ ಹೇಳಿ ಬರದ ಎರಡು ಸೈಡ್ 20,000 ಅಮೌಂಟ್ ಅನ್ನು ಬರೆದ ಅಕೌಂಟ್ ಅನ್ನು ನಾವು ಕ್ಲೋಸ್ ಮಾಡ್ತಾ ಇದ್ದೀವಿ. ಇದಕ್ಕೆ ನಾವು ಬ್ಯಾಲೆನ್ಸಿಂಗ್ ಅಂತ ಹೇಳಿ ಹೇಳ್ತಾ ಇದ್ದೀವಿ. ಹೌದಾ? ನೆಕ್ಸ್ಟ್ ಅಕೌಂಟ್ ಹೋಗೋಣ. ಪರ್ಚೇಸ್ ಅಕೌಂಟ್ ಕೊಡೋಣ. ಪರ್ಚೇಸ್ ಅಕೌಂಟ್ ನಲ್ಲಿ ಡೆಬಿಟ್ ಸೈಡ್ ಎಷ್ಟಾಗಿದೆ? ಟು ಅಭಿಷೇಕ್ rupees 25,000 ಅಂತ ಹೇಳಿ. ಹೌದಾ? ಸೊ 25,000 ಈಗ ಕ್ರೆಡಿಟ್ ಸೈಡ್ ಯಾವುದೂ ಅಮೌಂಟ್ ಇಲ್ಲ, ಎಂಟ್ರಿ ಇಲ್ಲ. ಸೊ ಇದು ಅಮೌಂಟ್ ಏನಾಗುತ್ತೆ? ಕ್ಯಾರಿ ಡೌನ್. ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ rupees 25,000. ಸೊ ಟೋಟಲ್ ಅಮೌಂಟ್ 25,000. Account has been closed. Come to next ಅಭಿಷೇಕ್ ಅಕೌಂಟ್. ಓಕೆ, ನೋಡಿ ಅಭಿಷೇಕ್ ಅಕೌಂಟ್ ನಲ್ಲಿ ಕ್ರೆಡಿಟ್ ಸೈಡ್ ಅಲ್ಲಿ ಬೈ ಪರ್ಚೇಸಸ್ ಅಂತ ಹೇಳಿ ಎಂಟ್ರಿ ಕೊಟ್ಟಿದೆ. ಹೌದಾ? ಸೊ ಎಷ್ಟಂದ್ರೆ ಅಮೌಂಟ್ rupees 25,000. ಡೆಬಿಟ್ ಸೈಡ್ ಏನೂ ಇಲ್ಲ ಇದೆ. ಸೊ ಅದೇ ಅಮೌಂಟ್ ಇಲ್ಲಿ ಡೆಬಿಟ್ ಸೈಡ್ ಕ್ಯಾರಿ ಡೌನ್ ಆಗ್ತಾ ಇದೆ. ಅದಕ್ಕೆ ನಾವು ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ rupees 25,000 ಅಂತ ಬರಲ್ಲ, ಅಕೌಂಟ್ ಅನ್ನ 25,000 ಬೋತ್ ಸೈಡ್ ಬಂದು ಕ್ಲೋಸ್ ಮಾಡ್ತಾ ಇದ್ದೀವಿ. So this account has been balanced. Next we are moving to sales account. Buy cash ಅಂತ ಹೇಳಿ ಕ್ರೆಡಿಟ್ ಸೈಡ್ ಒಂದೇ ಎಂಟ್ರಿ ಇದೆ, ಡೆಬಿಟ್ ಸೈಡ್ ಏನೂ ಇಲ್ಲ. That is rupees 20,000. ಡೆಬಿಟ್ ಸೈಡ್ ಏನು ಮಾಡೋಣ? ಇದರ ಅಮೌಂಟ್ ಅನ್ನ ಕ್ಯಾರಿ ಡೌನ್ ಮಾಡ್ಕೊಳ್ಳೋಣ. ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ 20,000, ಟೋಟಲ್ 20,000 both side. Sales account has been closed. Next ರೆಂಟ್ ಅಕೌಂಟ್ ಬರೋಣ. ರೆಂಟ್ ಅಕೌಂಟ್ ಅಲ್ಲಿ ಕ್ರೆಡಿಟ್ ಸೈಡ್ ಯಾವುದೇ ಎಂಟ್ರಿ ಇಲ್ಲ ಇತ್ತು, ಡೆಬಿಟ್ ಸೈಡ್ ಒಂದೇ ಎಂಟ್ರಿ ಇದೆ, ಟು ಕ್ಯಾಶ್ ಅಂತ ಹೇಳಿ ಇದರ ಅಮೌಂಟ್ ಅನ್ನು ನಾವು ಕ್ಯಾರಿ ಡೌನ್ ಮಾಡ್ತಾ ಇದೀವಿ 20,000. ಸೊ ಬೋತ್ ಸೈಡ್ 20,000. ಅಕೌಂಟ್ ಹ್ಯಾಸ್ ಬಿನ್ ಕ್ಲೋಸ್ಡ್. ಇದು ಬಹಳ ಸಿಂಪಲ್ ಏನಲ್ಲ, ಕೆಲವೊಂದು ಅಕೌಂಟ್ಗಳಲ್ಲಿ 2, 3, 4 ಅಂತ ಹೇಳಿ ಎಂಟ್ರಿಗಳನ್ನ ಅದು ಡಿಪೆಂಡ್ಸ್ ಆನ್ ಎಷ್ಟು ನಾವು ಜರ್ನಲ್ ಎಂಟ್ರಿ ಮೇಲೆ ಎಷ್ಟು ಟ್ರಾನ್ಸಾಕ್ಷನ್ ತಗೊಂಡ್ರೆ ಅದ್ರ ಮೇಲೆ ಡಿಪೆಂಡ್ ಆಗಿರ್ತದೆ. ಈಗ ನಮಗೆ ಸ್ಪೇಸ್ ಕಡಿಮೆ ಇರ್ತದ, ಇಷ್ಟ ಸ್ಪೇಸ್ ಒಳಗೆ ನಾವು ಎಲ್ಲ ಕವರ್ ಮಾಡಕ್ ಆಗಿಲ್ಲ ಅಂತ 5-6 ಜರ್ನಲ್ ಎಂಟ್ರಿ ತಂದುಕೊಂಡೆ ಈ 8 ಅಥವಾ 6 ಜರ್ನಲ್ ಎಂಟ್ರಿ ಲೇಜರ್ಗಳನ್ನ ಪೋಸ್ಟ್ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಬಿಕಾಸ್ ಆಫ್ ಲಿಮಿಟೆಡ್ ಸ್ಪೇಸ್, ಇದಕ್ಕೆ ಸ್ಪೇಸ್ ಭಾಳ ಆಗ್ತದ. ಓಕೆ, ಮತ್ತೆ ಕ್ಲಾರಿಟಿ ಇರಂಗಿಲ್ಲ. ನಾವು ಜಾಸ್ತಿ ಎಂಟ್ರಿ ತಗೊಂಡ್ರೆ ಅದು ಇಂಪ್ಲಿಮೆಂಟ್ ತೋರಿಸ್ಬೇಕಂದ್ರೆ ಈ ಕ್ಲಾರಿಟಿ ಇರಂಗಿಲ್ಲ, ಸ್ಪೇಸ್ ಕಡಿಮೆ ಇರ್ತದೆ. ಸೊ ಹೀಗಾಗಿ ಇಲ್ಲಿ 6 ಜರ್ನಲ್ ಎಂಟ್ರಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿಲ್ಲ, ರೂಲ್ ಎಷ್ಟು ಜರ್ನಲ್ ಎಂಟ್ರಿ ಬಂದ್ರು ಕೂಡ ನಾವು ಬಹಳ ಈಸಿಯಾಗಿ ಪೋಸ್ಟ್ ಮಾಡಬಹುದು. ನೆಕ್ಸ್ಟ್ ರೆಂಟ್ ಅಕೌಂಟ್. ಟು ಕ್ಯಾಶ್ ಅಂತ ಬಂದು 20,000 ಅಂತ ಹೇಳಿ ಟ್ರಾನ್ಸ್ಫರ್ ಮಾಡಿ. ನೆಕ್ಸ್ಟ್ ಇಂಟ್ರೆಸ್ಟ್ ಅಕೌಂಟ್. ಇಂಟ್ರೆಸ್ಟ್ ಅಕೌಂಟ್ ಅಲ್ಲಿ ಡೆಬಿಟ್ ಸೈಡ್ ಯಾವುದೇ ಅಮೌಂಟ್ ಇಲ್ಲ ಇತ್ತು, ಓನ್ಲಿ ಕ್ರೆಡಿಟ್ ಸೈಡ್ ಒಂದೇ ಅಮೌಂಟ್ ಇತ್ತು. ದಟ್ ಇಸ್ ಬೈ ಕ್ಯಾಶ್ ಅಂತ ಹೇಳಿ 20,000 rupees. ಸಾರಿ, ದಟ್ ಇಸ್ 10,000 rupees. ಡೆಬಿಟ್ ಸೈಡ್ ಏನೂ ಇಲ್ಲ, ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ 10,000. ಸೊ ಅಕೌಂಟ್ ಕ್ಲೋಸ್. ಇವೆಲ್ಲ ನಾವು ಏನು ಟೋಟಲ್ ಮಾಡ್ಕೊಂತ ಕ್ಯಾರಿ ಡೌನ್ ಬ್ಯಾಲೆನ್ಸ್ ಬಂದಿಲ್ಲ ಏನಂತ ಕೇಳ್ತೀವಿ, ಬ್ಯಾಲೆನ್ಸಿಂಗ್ ದ ಲೆಜರ್ ಅಕೌಂಟ್. ಅಂದ್ರೆ ಈ ಅಕೌಂಟ್ ಗಳನ್ನು ನಾವು ಕ್ಲೋಸ್ ಮಾಡ್ಬೇಕಾಗ್ತದೆ. ಹೌದಾ? ಸೊ ಅದಕ್ಕೆ ನಾವು ಇದಕ್ಕೆ ಬ್ಯಾಲೆನ್ಸಿಂಗ್ ಅಂತ ಹೇಳಿ ಕರಿತೀವಿ. ಸೊ ಇದು 6 ಜರ್ನಲ್ ಎಂಟ್ರೀಸ್ ವಿತ್ ಲೆಜರ್ ಪೋಸ್ಟಿಂಗ್. ಸೊ ಇದನ್ನ ನೀವು 2 ಸಲ ಪ್ರಾಕ್ಟೀಸ್ ಮಾಡ್ಬೇಕು. ಮತ್ತೆ ಇದು ನಾವು ಹೋಮ್ವರ್ಕ್ ಅಂತ ಹೇಳಿ ತಗೊಂಡ್ಕೊಂಡಿವ, ಒಂದು ಪೇಪರ್ ದಲ್ಲಿ ಸಾಲ್ವ್ ಮಾಡ್ಕೊಂಡೆ ಕಾಲೇಜ್ ನಾವು ಯಾವಾಗ ಸ್ಟಾರ್ಟ್ ಆಗುತ್ತೆ ಅವಾಗ ಕೇಳ್ತೀವಿ, ಅವಾಗ ನೀವು ನಾವು ಪ್ರೆಸೆಂಟ್ ಮಾಡ್ಬೇಕು. ಇಟ್ ಈಸ್ ನಥಿಂಗ್ ಬಟ್ ಇಟ್ ಇಸ್ ಲೈಕ್ ಅಸೈನ್ಮೆಂಟ್ ನಿಮಗೆ, ಹೌದಾ? ಅಥವಾ ಹೋಮ್ವರ್ಕ್ ಅಂತ ತಿಳ್ಕೊಳ್ರಿ. ಸೊ ಇದನ್ನ ವಿತ್ ಜರ್ನಲ್ ಎಂಟ್ರಿ ಬರಲ್ಲ, ಲೆಜರ್ ಪೋಸ್ಟಿಂಗ್ ಮಾಡಿ ನಮಗೆಲ್ಲ ಬರೆದು ತೋರಿಸಬೇಕಾಗ್ತದೆ ನೆಕ್ಸ್ಟ್ ಕಾಲೇಜ್ ಬಂದ. ಓಕೆ, ಸೊ ದಿಸ್ ಇಸ್ ವೆರಿ ಸಿಂಪಲ್ ಸೊಲ್ಯೂಷನ್. ಇನ್ ದ ನೆಕ್ಸ್ಟ್ ಕ್ಲಾಸ್ ವಿ ಆರ್ ಗೋಯಿಂಗ್ ಟು solve with another journal entry with ledger postings. Thank you.